ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರ್ ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ. ಕಡಲೆಬೇಳೆ ಒಂದು ದೊಡ್ಡ ಚಮಚ, ಉದ್ದಿನಬೇಳೆ ಒಂದು ದೊಡ್ಡ ಚಮಚ, ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಧನಿಯಾ ಪುಡಿ ಅಥವಾ ಧನಿಯಾ ಅದು ಒಂದು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಬೇಗ ಆಗುತ್ತೆ, ರುಚಿಯಾಗೂ ಇರುತ್ತೆ ಇಡ್ಲಿಗೆ ಸಾಂಬಾರು. ಒಂದು ಸಲ ಟ್ರೈ ಮಾಡಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಇಂಗು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಇಷ್ಟೇ. ಒಂದು ಅರ್ಧ ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಹುರಿದ್ಬಿಟ್ಟು ಕ್ಲೀನಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಪೌಡ್ರ್ ಆಗಿದೆ. ಕುಕ್ಕರ್ಗೆ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಳೆದು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಮತ್ತು ತರಕಾರಿ, ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ಸೌತೆಕಾಯಿ ಹಾಕ್ಕೋಬೋದು, ಸೋರೆಕಾಯಿ ಹಾಕ್ಕೋಬೋದು, ಸೀಮೆ ಬದನೆಕಾಯಿ, ಕುಂಬಳಕಾಯಿ ಯಾವ್ದಾದ್ರು ಹಾಕ್ಕೊಳ್ಳಿ, ನಿಮ್ಗೆ ಆಪ್ಷನ್ ಅದು. ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ಹಾಕ್ಕೊಂಡು ಒಂದು 3 ಕೂಗಿಸ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಆ ಪುಡಿ ಏನು ಮಾಡಿ ಇಟ್ಕೊಂಡಿದ್ದೀರ ಕಲಿಸ್ಬಿಟ್ಟು ಬಿಡಿ. ನೋಡಿ, ಈರುಳ್ಳಿನೂ ಬೆಂದಿದೆ. ಈಗ ಪುಡಿ ಕಲಸಿ ಬಿಡ್ತಾ ಇದ್ದೀನಿ. ಬೇಳೆ ಹಾಕ್ಕೊಬಿಡಿ. ಅದು ಕುದಿಯೋಕ್ಕೆ ಶುರು ಆದಮೇಲೆ ಏನು ಬೇಯಿಸಿ ಇಟ್ಕೊಂಡಿರ್ತೀರ ಆ ಬೇಳೆನೂ ಹಾಕ್ಕೊಳ್ಳಿ. ಹುಣ್ಸೆಹಣ್ಣು ನೀರು ಹಾಕ್ಕೊಳ್ಳಿ ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು 10-15 ನಿಮಿಷ. ಇಡ್ಲಿ ಜೊತೆ ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.